ಹಾಯ್ ಫ್ರೆಂಡ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ನಮ್ಮ ಸಿಲಾಜಿಸಮಲ್ಲಿ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿ ಸಾಲ್ವ್ ಮಾಡೋ ಎಲ್ಲ ಕ್ವಶನ್ಸು ಪಾಸಿಬಿಲಿಟಿ ಅನ್ನೋ ಕನ್ಕ್ಲೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೆಕೆಂಡ್ ಚಾಪ್ಟರು ನೋ ಅನ್ನೋ ಕನ್ಕ್ಲೂಷನ್ ಮೇಲೆ ಡಿಪೆಂಡ್ ಆಗಿತ್ತು, ಕರೆಕ್ಟಾ? ಥರ್ಡ್ ಚಾಪ್ಟರು ಪಾಸಿಬಿಲಿಟಿ ಅನ್ನೋ ಕನ್ಕ್ಲೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ನಾವು ಚಾಪ್ಟರ್ 2 ಅಲ್ಲಿ ಒಂದು ಟೇಬಲ್ ನೋಡಿದ್ವಿ, ಕರೆಕ್ಟಾ? ಯಾವಾಗ ಕನ್ಕ್ಲೂಷನ್ ಕರೆಕ್ಟ್ ಅಂತ. ಅದೇ ರೀತಿ ಚಾಪ್ಟರ್ 3ಗೂ ಒಂದು ಟೇಬಲ್ ಇದೆ. ಇದು ಚಾಪ್ಟರ್ 2ಗೆ ಆಪೋಸಿಟ್ ಆಗಿರುತ್ತೆ. ಚಾಪ್ಟರ್ 2 ಅಲ್ಲಿ ನಾವು ಏನೇನು ಮಾಡ್ತಿದ್ವೋ ಅದಿಲ್ಲಿ ಆಪೋಸಿಟಾಗಿ ಮಾಡ್ತೀವಿ. ಹೇಗೆ ಅಂತ ನೋಡೋಣ. ಈಗ ಫಸ್ಟು ಚಾಪ್ಟರ್ 3 ಕರೆಕ್ಟ್ ಆಗಿರಬೇಕು ಅಂದರೆ ಸೋರ್ಸ್ ಡಯಾಗ್ರಾಮ್ ಕರೆಕ್ಟಾಗಿರಬೇಕು ಮತ್ತು ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟಾಗಿರಬೇಕು. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇಮ್ಯಾಜಿನರಿ ಡಯಾಗ್ರಾಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ, ಕರೆಕ್ಟಾ? ಸೊ ಹೇಗೆ ಡ್ರಾ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ನಾನು ಮತ್ತೆ ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ. ಇಮ್ಯಾಜಿನರಿ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ 2 ಮತ್ತು ಚಾಪ್ಟರ್ 3ಲಿ. ಇದೆರಡು ಕಲ್ತ್ಕೊಂಡ್ರೆ ಸಾಕು, ಚಾಪ್ಟರ್ 1 ಈಸಿಯಾಗಿ ಮಾಡಿಬಿಡ್ತೀರಾ. ಸೊ ಸಿಲಾಜಿಸಮಲ್ಲಿ ಎಂಥ ಕ್ವಶನ್ಸ್ ಕೊಟ್ಟರು ಆರಾಮ್ಸೆ ಮಾಡ್ಕೊಂಬಿಡ್ಬೋದು. ಸೊ ಈಗ ಚಾಪ್ಟರ್ 3ಅಲ್ಲಿ ಯಾವ್ದಾದ್ರು ಒಂದು ಕನ್ಕ್ಲೂಷನ್ನು ಕರೆಕ್ಟಾಗಿರಬೇಕು ಅಂದರೆ ಸೋರ್ಸ್ ಡಯಾಗ್ರಾಮು ಕರೆಕ್ಟಾಗಿರಬೇಕು, ಇಮ್ಯಾಜಿನರಿ ಡಯಾಗ್ರಾಮು ಕರೆಕ್ಟಾಗಿರಬೇಕು. ಆಮೇಲೆ ಸೋರ್ಸ್ ಡಯಾಗ್ರಾಮ್ ಕರೆಕ್ಟಾಗಿತ್ತು ಅಂದ್ಕೊಳ್ಳಿ, ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪಿತ್ತು ಅಂದ್ಕೊಳ್ಳಿ. ಚಾಪ್ಟರ್ 2ಅಲ್ಲಿ ಏನಾಗ್ತಿತ್ತು, ನೋ ಕನ್ಕ್ಲೂಷನಿಂದ ಸ್ಟಾರ್ಟ್ ಆದರೆ ಇದು ರಾಂಗ್ ಆಗ್ತಿತ್ತು, ಕರೆಕ್ಟಾ? ಆ ಕನ್ಕ್ಲೂಷನ್ ರಾಂಗ್ ಆಗ್ತಿತ್ತು. ಬಟ್ ಚಾಪ್ಟರ್ 3ಅಲ್ಲಿ ರೈಟ್ ಆಗುತ್ತೆ. ಯಾಕೆ ಅಂದರೆ ಎರಡರಲ್ಲಿ ಒಂದು ರೈಟ್ ಆದರೂ ಸಾಕು. ನೆಕ್ಸ್ಟು ಅಕಸ್ಮಾತ್ ಸೋರ್ಸ್ ಡಯಾಗ್ರಾಮ್ ತಪ್ಪಾಗಿ ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್ ಆದರೂ ಆಗಲೂ ಸಹ ಕನ್ಕ್ಲೂಷನ್ ಕರೆಕ್ಟೇ. ಯಾಕೆ? ಎರಡರಲ್ಲಿ ಒಂದಾದರೂ ಸಾಕು. ಅಕಸ್ಮಾತ್ ಎರಡೂ ತಪ್ಪಾಯಿತು ಅಂದ್ಕೊಳ್ಳಿ, ಇದು ಸಹ ತಪ್ಪೆ. ಇಷ್ಟೇ. ಈ ಟೇಬಲ್ ಅರ್ಥ ಆಯ್ತಲ್ವಾ? ಸೊ ಚಾಪ್ಟರ್ 2 ಅಲ್ಲಿ ಇದೇ ಥರ ನೋಡಿದ್ವಿ, ಈಗ ಚಾಪ್ಟರ್ 3ಯಲ್ಲೂ ನೋಡಿದ್ವಿ. ಈಗ ಅದೇ ಥರ ಚಾಪ್ಟರ್ 2 ಅಲ್ಲಿ ಎರಡನೇ ಕಂಡೀಷನ್ ಇತ್ತು. ಏನು? ಒಂದೇ ಡಯಾಗ್ರಾಮಲ್ಲಿ ಎರಡು ಪಾರ್ಟ್ ಇರೋ ಥರ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಈಗ ನೋಡಿ, ಈ ಸರ್ಕಲ್ಸ್ ಏನು ಹೀಗಿದೆ ಅಂತ ಕನ್ಫ್ಯೂಸ್ ಆಗಿ ಹೋಗ್ಕೋಬೇಡಿ. ಅದರ ಸ್ಟೇಟ್ಮೆಂಟ್ ಪ್ರಕಾರ ಏನು ಬರುತ್ತೋ ಅದನ್ನೇ ಮಾಡೋಣ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಈಗ ಚಾಪ್ಟರ್ 2 ಅಲ್ಲಿ ಈ ಥರ ಎರಡು ಸಪ್ರೇಟ್ ಪಾರ್ಟ್ ಇರಲೇಬೇಕು ಒಂದು ಡಯಾಗ್ರಾಮಲ್ಲಿ, ಕರೆಕ್ಟಾ? ಯಾಕಂದರೆ ನೋ ಕನ್ಕ್ಲೂಷನ್ ಅಂತ ಬಂದರೆ ಎರಡೂ ಸಪ್ರೇಟಾಗಿ ಇರಲೇಬೇಕು, ಇಲ್ಲ ಅಂದರೆ ನೋ ಕನ್ಕ್ಲೂಷನ್ ತಪ್ಪಾಗ್ಬಿಡುತ್ತೆ, ಕರೆಕ್ಟಾ? ಬಟ್ ಪಾರ್ಟ್ 3ಅಲ್ಲಿ ಅದು ನೆಸೆಸಿಟಿ ಇಲ್ಲ. ಯಾಕೆ ಅಂದರೆ ಇದು ಒಂದೇ ಇದ್ದರೂ ಸಾಕು, ಇದಿಷ್ಟಿದ್ರೂ ಸಾಕು, ಆರಾಮ್ಸೆ ನಾವು ಕ್ವಶನ್ನ ಸಾಲ್ವ್ ಮಾಡ್ಬೋದು. ಇದು ಕೆಲವೊಂದು ಸರಿ ಇರುತ್ತೆ, ಇದಿಲ್ಲ ಅಂದರೂ ಆರಾಮ್ಸೆ ನಾವು ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ತಡ ಮಾಡದೆ ನಮ್ಮ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡೋಣ. ಅದಕ್ಕೆ ಮುಂಚೆ ಇಮ್ಯಾಜಿನರಿ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ಇಮ್ಯಾಜಿನರಿ ಡಯಾಗ್ರಾಮ್ನ ಹೇಗೆ ಡ್ರಾ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದನ್ನು ಕಲ್ತ್ಕೊಂಡು ಡೈರೆಕ್ಟಾಗಿ ನಾವು ಕ್ವಶನ್ಸ್ಗೆ ಜಂಪ್ ಆಗಿಬಿಡೋಣ. ಸಿಲಾಜಿಸಮಲ್ಲಿ ಇಮ್ಯಾಜಿನರಿ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇದನ್ನು ಕಲ್ತ್ಕೊಂಡ್ರೇ ನಾವು ಎಲ್ಲ ಸಿಲಾಜಿಸಮ್ ಕ್ವಶನ್ಸ್ನು ಸಾಲ್ವ್ ಮಾಡೋಕ್ಕಾಗೋದು. ಸೊ ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸಮ್ ಟ್ರೀ ಆರ್ ಪೇಪರ್. ಈಗ ಸಮ್ ಟ್ರೀ ಪೇಪರ್ಸ್ ಅಂತೆ. ನಾವು ಚಾಪ್ಟರ್ 1ಅಲ್ಲಿ ಒಂದು ಡಯಾಗ್ರಾಮ್ ಮಾಡಿದ್ವಲ್ಲ, ಇದರ ಸರ್ಕಲ್ಸು, ಅದನ್ನು ಸೋರ್ಸ್ ಡಯಾಗ್ರಾಮ್ ಅಂತ ಕರೀತಾರೆ. ಫಸ್ಟು ಸಿಲಾಜಿಸಮಲ್ಲಿ ಸೋರ್ಸ್ ಡಯಾಗ್ರಾಮ್ನ ಬರೆದ್ಬಿಡ್ಬೇಕು. ಅವ್ರ ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡಿಕೊಂಡು ಈ ಡಯಾಗ್ರಾಮ್ಸ್ನ ಬರೆದ್ಬಿಡ್ತೀವಿ. ಬರೆದ್ಬಿಟ್ಟು ಅದನ್ನು ಮಾಡಿಫೈ ಮಾಡೋದೇ ಇಮ್ಯಾಜಿನರಿ ಡಯಾಗ್ರಾಮ್. ನಾವು ಇಮ್ಯಾಜಿನ್ ಮಾಡಿಕೊಂಡು ಮಾಡ್ತೀವಲ್ಲ, ಅದಕ್ಕೆ ಅದನ್ನು ಇಮ್ಯಾಜಿನರಿ ಡಯಾಗ್ರಾಮ್ ಅಂತ ಕರೀತಾರೆ. ಫಸ್ಟ್ ನಾವು ಸೋರ್ಸ್ ಡಯಾಗ್ರಾಮ್ನ ಮುಗಿಸ್ಬಿಡೋಣ. ನೆಕ್ಸ್ಟು ಸಮ್ ಪೇಪರ್ ಆರ್ ಪೆನ್. ಈಗ ಸಮ್ ಪೇಪರ್ಸು ಪೆನ್ ಅಂತೆ. ಆಲ್ ಪೆನ್ ಆರ್ ಕಾರ್. ಎಲ್ಲ ಪೆನ್ಸು ಕಾರ್ ಅಂತೆ. ನೆಕ್ಸ್ಟು ಆಲ್ ಕಾರ್ಸ್ ಆರ್ ಟ್ರಕ್. ಎಲ್ಲ ಕಾರ್ಸು ಟ್ರಕ್ ಅಂತೆ. ನೋ ಟ್ರಕ್ ಈಸ್ ಅ ಸೈಕಲ್. ಸೈಕಲ್ ಇಲ್ಲಿದೆ ಅಂದ್ಕೊಳ್ಳಿ, ನೋ ಟ್ರಕ್ ಈಸ್ ಎ ಸೈಕಲ್. ಇದೇ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ,
ಸ್ಟೇಟ್ಮೆಂಟ್ಸಲ್ಲಿ ನೋ ಅಂತ ವರ್ಡ್ ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಅದೇ ತುಂಬ ಇಂಪಾರ್ಟೆಂಟ್. ಅವನೇನು ಹೇಳ್ತಾ ಇದ್ದಾನೆ, ಇದಿಷ್ಟು ಕನೆಕ್ಷನ್ ಅವನ ಪ್ರಕಾರ ಬರೆದ್ಬಿಟ್ಟು ಲಾಸ್ಟಲ್ಲಿ ಏನು ಹೇಳಿದ್ದಾನೆ, ನೋ ಟ್ರಕ್ ಈಸ್ ಅ ಸೈಕಲ್, ಸೈಕಲ್ಗೂ ಟ್ರಕ್ಗೂ ಅಟ್ ಎನಿ ಕಾಸ್ಟ್ ಕನೆಕ್ಷನ್ ಬರಬಾರ್ದು ಅಂತ ಹೇಳಿದ್ದಾನೆ. ಓಕೆ, ಯಾವುದ್ಯಾವುದಕ್ಕೆ, ಟ್ರಕ್ಗೆ ಮತ್ತು ಸೈಕಲ್ಗೆ ಕನೆಕ್ಷನ್ ಬರಬಾರ್ದು, ಇದೇ ಇಂಪಾರ್ಟೆಂಟ್. ಇದನ್ನು ತಲೆಯಲ್ಲಿ ಇಟ್ಕೊಂಡೇ ನಾವು ಡ್ರಾ ಮಾಡಬೇಕು. ಈಗ ಸೈಕಲ್ಗೆ ಮತ್ತು ಟ್ರಕ್ಗೆ ಬರಬಾರ್ದು, ಕರೆಕ್ಟ್. ಯಾವುದ್ಯಾವುದಕ್ಕೆ ಬರ್ಬೋದು ಕನೆಕ್ಷನ್ ಅಂತ ನಾವು ಇಲ್ಲೇ ಸ್ಟಾರ್ಟಿಂಗಲ್ಲಿ ಅಸ್ಯೂಮ್ ಮಾಡ್ಕೊಂಬಿಡೋಣ, ಆಗ ಡ್ರಾ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಟ್ರಕ್ಕು ಒಳಗಡೆ ಕಾರ್ಸ್ ಇದೆ. ಇವಾಗ ಇದು ಮೂರಲ್ಲಿ ಯಾವ್ದು ದೊಡ್ಡದು? ಟ್ರಕ್ ದೊಡ್ಡದಲ್ವಾ? ಟ್ರಕ್ ಒಳಗಡೆನೇ ಕಾರ್ ಇರೋದು, ಕಾರ್ ಒಳಗಡೆ ಪೆನ್ ಇದೆ. ಓಕೆ, ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಟ್ರಕ್ ಇದೆ, ಆ ಟ್ರಕ್ ಒಳಗಡೆ ಕಾರ್ ಇದೆ, ಆ ಕಾರ್ ಒಳಗಡೆ ಒಂದು ಪೆನ್ ಇದೆ. ಓಕೆನಾ, ಈ ಥರ ಅಸ್ಯೂಮ್ ಮಾಡ್ಕೊಳ್ಳಿ. ನಾನು ಸೈಕಲ್ನ ಟ್ರಕ್ಗೆ ಕನೆಕ್ಷನ್ ಕೊಡೋಂಗಿಲ್ಲ, ಕರೆಕ್ಟಾ? ಯಾಕೆ? ಅವನು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ನೋ ಟ್ರಕ್ ಈಸ್ ಅ ಸೈಕಲ್ ಅಂತ, ಕರೆಕ್ಟಾ? ಸೊ ನಾನು ಸೈಕಲ್ನ ಟ್ರಕ್ಗೆ ಇಲ್ಲಿ ಡ್ರಾ ಮಾಡೋಕ್ಕಾಗಲ್ಲ, ಯಾವ ಥರ ಕನೆಕ್ಷನ್ನು ಕೊಡೋಂಗಿಲ್ಲ ಟ್ರಕ್ಕಿಗೂ ಸೈಕಲ್ಗೂ. ಓಕೆನಾ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು, ನಾನು ಸೈಕಲ್ ತಗೊಂಡು ಕಾರ್ ಹತ್ರ ಹೋಗೋಕ್ಕಾಗುತ್ತಾ? ಹೋಗಬೇಕು ಅಂದರೆ ನಾನು ಟ್ರಕ್ ಒಳಗಡೆ ಹೋಗಲೇಬೇಕಲ್ವಾ? ಯಾಕೆಂದರೆ ಕಾರ್ ಇರೋದಲ್ಲ ಟ್ರಕ್ ಒಳಗಡೆ. ನಾನು ಕಾರ್ಗೆ ಕನೆಕ್ಷನ್ ಕೊಡಬೇಕು ಅಂದರೆ ಸೈಕಲ್ನ ಟ್ರಕ್ ಒಳಗಡೆ ಎಂಟ್ರಿ ಆಗಲೇಬೇಕು. ಆಗ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ ಅಲ್ವಾ? ಸೊ ಅದು ತಪ್ಪು. ಅವ್ರು ಕೊಟ್ಟಿರೋ ರೂಲ್ಸ್ನ ನಾವು ಬ್ರೇಕ್ ಮಾಡಬಾರ್ದು, ಅಸ್ಯೂಮ್ ಮಾಡ್ಕೋಬೋದು ಎಕ್ಸ್ಟ್ರಾ. ಓಕೆನಾ? ಸೊ ನಾನು ಸೈಕಲ್ಗೆ ಟ್ರಕ್ಕಿಗೆ ಕನೆಕ್ಷನ್ ಕೊಡೋಕ್ಕಾಗಲ್ಲ, ಯಾಕಂದರೆ ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಸೈಕಲ್ಗೆ ಕಾರ್ಗೂ ಕೊಡೋಕ್ಕಾಗಲ್ಲ, ಯಾಕೆ? ಸೈಕಲ್ನ ತೊಗೊಂಡು ಕಾರ್ ಹತ್ರ ಕನೆಕ್ಷನ್ ಕೊಡೋಕೆ ಹೋದರೆ ಆಬ್ವಿಯಸ್ಲಿ ನಾವು ಟ್ರಕ್ ಒಳಗಡೆ ಎಂಟ್ರಿ ಆಗಲೇಬೇಕು, ಕರೆಕ್ಟಾ? ಸೊ ಅದು ತಪ್ಪು. ನೆಕ್ಸ್ಟು, ನಾನು ಸೈಕಲ್ನ ಪೆನ್ನಿಗೆ ಕನೆಕ್ಷನ್ ಕೊಡೋಕ್ಕಾಗಲ್ಲ, ಯಾಕೆ? ಟ್ರಕ್ ಒಳಗಡೆ ಕಾರು, ಕಾರ್ ಒಳಗಡೆ ಪೆನ್ನು. ಸೊ ಪೆನ್ನ ನಾನು ಟಚ್ ಮಾಡಬೇಕು ಅಂದರೆ ಸೈಕಲಿಂದ ಕನೆಕ್ಷನ್ ಕೊಡಬೇಕು ಅಂದರೆ ಆಬ್ವಿಯಸ್ಲಿ ಟ್ರಕ್ ಒಳಗಡೆ ಎಂಟ್ರಿ ಆಗಲೇಬೇಕು, ಕರೆಕ್ಟಾ? ಸೊ ಆಗಲೂ ಸಹ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ. ಸೊ ನಾನು ಸೈಕಲ್ನ ತಗೊಂಡು ಪೆನ್ನು, ಕಾರು, ಟ್ರಕ್ಗೆ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ, ಎಕ್ಸ್ಟ್ರಾ ಕನೆಕ್ಷನ್. ಓಕೆ, ಕನೆಕ್ಷನ್ ಹೇಗೆ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, ಈಗ ಯಾವುದಾದ್ರು ಒಂದು ಕನ್ಕ್ಲೂಷನ್ ತೊಗೊಳ್ಳಿ. ಫಸ್ಟ್ ಕನ್ಕ್ಲೂಷನ್ ಏನು ಹೇಳ್ತಾ ಇದೆ? ನೋ ಸೈಕಲ್ ಈಸ್ ಟ್ರೀ. ಈಗ ಅವ್ರು ಕೊಟ್ಟಿರೋ ಪ್ರಕಾರ ನಾವೇನು ಅರ್ಥ ಮಾಡ್ಕೊಂಡ್ವಿ? ಸೈಕಲಿಂದ ಇಟ್ಕೊಂಡು ಟ್ರಕ್ಕು, ಕಾರು, ಪೆನ್ನಿಗೆ ಕನೆಕ್ಷನ್ ಕೊಡೋಂಗಿಲ್ಲ, ಅದು ಬಿಟ್ಟು ಮಿಕ್ಕಿದ್ದು ಕೊಡ್ಬೋದು, ಕರೆಕ್ಟಾ? ಈಗ ಫಸ್ಟ್ ಕನ್ಕ್ಲೂಷನ್ ಯಾವುದ್ಯಾವ್ದ್ರ ನಡುವೆ ರಿಲೇಷನ್ಶಿಪ್ ಇದೆ? ಟ್ರೀ ಮತ್ತು ಸೈಕಲ್ ನಡುವೆ, ಕರೆಕ್ಟಾ? ಸೈಕಲ್ಲು ಮತ್ತು ಟ್ರೀ ನಡುವೆ. ಅವನೇನು ಹೇಳ್ತಾ ಇದ್ದಾನೆ? ನೋ ಸೈಕಲ್ ಈಸ್ ಟ್ರೀ ಅಂತ ಹೇಳ್ತಾ ಇದ್ದಾನೆ. ಈಗ ಸೋರ್ಸ್ ಡಯಾಗ್ರಾಮ್ ನೋಡಿ. ಓಕೆ, ನಾವು ಟೇಬಲ್ಸ್ ನೋಡಿದ್ವಲ್ಲ ಆಗಲೇ. ಟೇಬಲ್ಸ್ ಅಂದರೆ 2 1 2 3 1 3 ಅಲ್ಲ. ಈ ಚಾಪ್ಟರ್ 2 ಅಲ್ಲಿ ಸ್ಟಾರ್ಟಿಂಗಲ್ಲಿ ಟೇಬಲ್ ನೋಡಿದ್ವಲ್ಲ, ಆ ಟೇಬಲ್ ಇಟ್ಕೊಂಡು ಸೋರ್ಸ್. ಓಕೆ, ಸೋರ್ಸ್ ಡಯಾಗ್ರಾಮ್ ಕರೆಕ್ಟಾಗಿರಬೇಕು, ಇಮ್ಯಾಜಿನರಿ ಡಯಾಗ್ರಾಮು ಕರೆಕ್ಟಾಗಿರಬೇಕು. ಹಾಗಾದರೆ ಮಾತ್ರ ಕನ್ಕ್ಲೂಷನ್ 1 ಕರೆಕ್ಟ್ ಅಂತ, ಕರೆಕ್ಟಾ? ಕನ್ಕ್ಲೂಷನ್ 1 ಏನು ಕೊಟ್ಟಿದ್ದಾನೆ? ನೋ ಟ್ರೀ ಈಸ್ ಅ ಸೈಕಲ್ ಅಥವಾ ನೋ ಸೈಕಲ್ ಈಸ್ ಅ ಟ್ರೀ, ಎರಡು ಒಂದೇ. ಓಕೆ, ಈಗ ನೋ ಸೈಕಲ್ ಈಸ್ ಅ ಟ್ರೀ ಅಂತ ಕೊಟ್ಟಿದ್ದಾನೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿದ್ರೆ ಇದೇ ತಾನೇ ಸೋರ್ಸ್ ಡಯಾಗ್ರಾಮು. ಓಕೆ, ಇದ್ರ ಪ್ರಕಾರ ನೋಡಿದ್ರೆ ಟ್ರೀಗೂ ಮತ್ತು ಸೈಕಲ್ಗೂ ಕನೆಕ್ಷನ್ ಇದೆಯಾ? ಇಲ್ಲ, ಕರೆಕ್ಟಾ? ಅವ್ನು ಹೇಳಿರೋದೇನು? ನೋ ಸೈಕಲ್ ಈಸ್ ಅ ಟ್ರೀ. ಅವ್ನು ಹೇಳ್ತಾ ಇರೋದು ಅದೇ, ಸೋರ್ಸ್ ಡಯಾಗ್ರಾಮ್ ಹೇಳ್ತಾ ಇರೋದು ಅದೇ, ಕರೆಕ್ಟಾ? ಹಾಗಾದರೆ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್ ಇದೆ. ಬಟ್ ಈಗ ಇಮ್ಯಾಜಿನರಿ ಡಯಾಗ್ರಾಮ್ನು ನಾವು ಚೆಕ್ ಮಾಡಬೇಕು. ಓಕೆ, ಇಮ್ಯಾಜಿನರಿ ಡಯಾಗ್ರಾಮ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ನಾವು. ಅವನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಅದು ಬಿಟ್ಟು ಎಕ್ಸ್ಟ್ರಾ ಇಮ್ಯಾಜಿನ್ ಮಾಡ್ಕೊಳ್ಳೋದೆ ಇಮ್ಯಾಜಿನರಿ ಡಯಾಗ್ರಾಮ್. ಓಕೆ, ಈಗ ಅವ್ನು ಸೈಕಲ್ಗೂ ಟ್ರೀಗೂ ಎಲ್ಲಾದರೂ ಕನೆಕ್ಷನ್ ಕೊಡಬಾರ್ದು ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರಾ? ಸ್ಟೇಟ್ಮೆಂಟಲ್ಲಿ ನೋ ಟ್ರೀ ಈಸ್ ಅ ಸೈಕಲ್ ಅಂತ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಸೊ ಹಾಗಾದರೆ ನಾವು ಕನೆಕ್ಷನ್ ಕೊಡ್ಬೋದು. ಓಕೆ, ಅವನು ಎಲ್ಲಿ ಕೊಡಬೇಡ ಅಂತ ಹೇಳಿದ್ದಾನೆ? ಟ್ರಕ್ಕು ಕೊಡಬೇಡ ಅಂತ ಹೇಳಿದ್ದಾನೆ. ಸೊ ಟ್ರಕ್ಕು ಕೊಡಬಾರ್ದು ಅಂದರೆ ನಾನು ಸೈಕಲ್ಗೂ ಕೊಡೋಕ್ಕಾಗಲ್ಲ, ಪೆನ್ಗೂ ಕೊಡೋಕ್ಕಾಗಲ್ಲ. ಯಾಕೆ ಅಂತ ಅವಾಗಲೇ ನೋಡ್ಕೊಂಡ್ವಿ. ಈಗ ನಾನು ಸೈಕಲ್ನ ತೊಗೊಂಬಂದು ಟ್ರೀಗೆ ಕನೆಕ್ಷನ್ ಕೊಡ್ಬೋದು, ಕರೆಕ್ಟಾ? ಅವ್ನ ಸ್ಟೇಟ್ಮೆಂಟಲ್ಲಿ ಕೊಡಬೇಡ ಅಂತ ಹೇಳಿಲ್ಲ. ಕೊಡಬೇಡ ಅಂದರೆ ಕೊಡಬಾರ್ದು, ಕೊಡ್ಬೋದು ಅಂತಲೂ ಹೇಳಿಲ್ಲ, ಕೊಡಬೇಡ ಅಂತಲೂ ಹೇಳಿಲ್ಲ. ಈ ಥರ ಟೈಮಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು, ಅದೇ ಇಮ್ಯಾಜಿನರಿ ಡಯಾಗ್ರಾಮ್. ಈಗ ನಾನು ಏನು ಮಾಡ್ತೀನಿ? ಈ ಸೈಕಲ್ನ ತಂದು ಇಲ್ಲಿಗೆ ಕನೆಕ್ಷನ್ ಮಾಡ್ತೀನಿ. ಅವನೇನು ಕೊಟ್ಟಿದ್ದಾನೆ? ಸ್ವಲ್ಪ. ಓಕೆ, ಸ್ವಲ್ಪ ಸೈಕಲ್ಲು ಟ್ರೀ ಅಂತ ನಾನು ಹೇಳ್ತೀನಿ. ಓಕೆ, ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಇದೆರಡರ ನಡುವೆ ಕನೆಕ್ಷನ್ ಇದೆಯಾ? ಇದೆ. ಆ ಕನ್ಕ್ಲೂಷನ್ ಏನು? ನೋ ಸೈಕಲ್ ಈಸ್ ಎ ಟ್ರೀ. ಸೈಕಲ್ಗೂ ಟ್ರೀಗೂ ಕನೆಕ್ಷನ್ ಇರಬಾರ್ದು ಅಂತ ಕನ್ಕ್ಲೂಷನ್ 1 ಹೇಳ್ತಾ ಇದೆ. ಬಟ್ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಇದೆರಡಕ್ಕೂ ಕನೆಕ್ಷನ್ ಇದೆ. ಸೊ ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಏನಾಯಿತು? ತಪ್ಪಾಯಿತು, ಕರೆಕ್ಟಾ? ಅವ್ನು ಹೇಳಿರೋದು ಕನೆಕ್ಷನ್ ಇರಬಾರ್ದು ಅಂತ, ಬಟ್ ಇಮ್ಯಾಜಿನರಿ ಡಯಾಗ್ರಾಮಲ್ಲಿ ಕನೆಕ್ಷನ್ ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು. ಹಾಗಾದರೆ ಒಂದು ಸರಿ ಒಂದು ತಪ್ಪಾದರೆ ಚಾಪ್ಟರ್ 2 ಈ ಚಾಪ್ಟರಲ್ಲಿ ಏನಾಗುತ್ತೆ?
ಕನ್ಕ್ಲೂಷನ್ 1 ತಪ್ಪಾಗುತ್ತೆ. ಇದೇ ಇಂಪಾರ್ಟೆಂಟ್. ಈ ಚಾಪ್ಟರು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಅಂತಲೇ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಕ್ವಶನ್ಸಲ್ಲಿ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಇಲ್ಲ ಅರ್ಥ ಆದರೆ ಸಾಕು ನನಗೆ. ನೆಕ್ಸ್ಟು ಕನ್ಕ್ಲೂಷನ್ 2 ನೋಡೋಣ. ಕನ್ಕ್ಲೂಷನ್ 2 ಏನು ಹೇಳ್ತಾ ಇದೆ, ಅದಕ್ಕೆ ಮುಂಚೆ ಇದನ್ನು ಎರೇಸ್ ಮಾಡ್ಬಿಡೋಣ. ಓಕೆ, ಈಗ ಸೋರ್ಸ್ ಡಯಾಗ್ರಾಮ್ ಹೇಗಿತ್ತು ಆಗಿದೆ. ಈಗ ಕನ್ಕ್ಲೂಷನ್ 2 ಏನು ಹೇಳುತ್ತೆ, ನೋ ಸೈಕಲ್ ಇಸ್ ಎ ಪೇಪರ್. ನಾವು ಯಾವುದ್ಯಾವುದಕ್ಕೆ ಸೈಕಲ್ನ ಕನೆಕ್ಷನ್ ಕೊಡಬಾರ್ದು, ಪೆನ್ಗೆ, ಕಾರ್ಗೆ ಮತ್ತು ಟ್ರೀಗೆ, ಕರೆಕ್ಟಾ? ಸೈಕಲ್ಗೆ ಮತ್ತು ಪೇಪರ್ಗೆ ಸೆಕೆಂಡ್ ಕನ್ಕ್ಲೂಷನಲ್ಲಿ ರಿಲೇಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ಅಂದರೆ ನೋ ಸೈಕಲ್ ಇಸ್ ಎ ಪೇಪರ್. ಈಗ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿ, ಇದೇ ಸೋರ್ಸ್ ಡಯಾಗ್ರಾಮ್ ಅಲ್ವಾ, ಇದ್ರ ಪ್ರಕಾರ ನೋಡಿದ್ರೆ ಪೇಪರ್ಗೂ ಸೈಕಲ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಅವ್ನು ಏನು ಹೇಳ್ತಾ ಇರೋದು ಕನ್ಕ್ಲೂಷನ್ 2 ಅಲ್ಲಿ, ನೋ ಸೈಕಲ್ ಇಸ್ ಎ ಪೇಪರ್, ಕನೆಕ್ಷನ್ ಇರಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳಿದ್ದು ಅದೇ, ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ನು ಇಲ್ಲ, ಕರೆಕ್ಟಾ? ಹಾಗಾದರೆ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಚೆಕ್ ಮಾಡೋಣ. ಅವನೆಲ್ಲಾದರೂ ಸ್ಟೇಟ್ಮೆಂಟಲ್ಲಿ ಸೈಕಲ್ ಮತ್ತು ಪೇಪರ್ಗೂ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದಾನ? ನೋ ಪೇಪರ್ ಈಸ್ ಎ ಸೈಕಲ್, ಇಲ್ಲ ಅಂದರೆ ನೋ ಸೈಕಲ್ ಈಸ್ ಎ ಪೇಪರ್ ಅಂತ ಸ್ಟೇಟ್ಮೆಂಟಲ್ಲಿ ಎಲ್ಲಾದರೂ ಹೇಳಿದಾನ? ಇಲ್ಲ. ಸೊ ನಾವಿದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಹೇಗೆ ಅಂದರೆ, ಸೈಕಲ್ನ ಇಲ್ಲಿ ಬರದೆ ಅಂದ್ಕೊಳ್ಳಿ, ಸೈಕಲ್ ಇಲ್ಲಿ ಬರೆದ್ರೆ ಪೇಪರ್ಗೂ ಮತ್ತು ಸೈಕಲ್ಗೂ ಕನೆಕ್ಷನ್ ಬರುತ್ತೆ, ಕರೆಕ್ಟಾ? ಅವ್ನು ಹೇಳಿರೋದೇನು ಕನ್ಕ್ಲೂಷನ್ 2 ಅಲ್ಲಿ, ನೋ ಸೈಕಲ್ ಇಸ್ ಎ ಪೇಪರ್, ಸೈಕಲ್ಗೂ ಮತ್ತು ಪೇಪರ್ಗೂ ಕನೆಕ್ಷನ್ ಇರಬಾರ್ದು ಅಂತ ಹೇಳಿದ್ದಾನೆ. ಅದು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಇರಲಿಲ್ಲ, ಬಟ್ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಅದು ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪು, ಅದು ಕರೆಕ್ಟ್. ಅದಕ್ಕೂ ಮತ್ತು ಕನ್ಕ್ಲೂಷನ್ಗೂ ಮ್ಯಾಚ್ ಆಗಿಲ್ಲ, ಕರೆಕ್ಟಾ? ಈಗ ನಮ್ಮ ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಸೊ ಕನ್ಕ್ಲೂಷನ್ 2 ಸಹ ತಪ್ಪು. ಈಗ ಕನ್ಕ್ಲೂಷನ್ 3 ನೋಡೋಣ. ನೋ ಸೈಕಲ್ ಇಸ್ ಎ ಕಾರ್. ಓಕೆ, ನೋ ಸೈಕಲ್ ಇಸ್ ಎ ಕಾರ್. ಈಗ ಫಸ್ಟ್ ನಾವು ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಬೇಕು. ಕಾರ್ ಇಲ್ಲಿದೆ, ಸೈಕಲ್ ಇಲ್ಲಿದೆ, ಎರಡರಲ್ಲಿ ಏನಾದರೂ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಚೆಕ್ ಮಾಡೋಣ. ನೋ ಸೈಕಲ್ ಇಸ್ ಎ ಕಾರ್. ನಾನು ಸೈಕಲ್ನ ಕಾರ್ಗೆ ಕನೆಕ್ಟ್ ಮಾಡೋಕ್ಕಾಗತ್ತಾ? ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಕಾರ್ಗೆ, ಪೆನ್ನಿಗೆ, ಟ್ರಕ್ಗೆ ಕನೆಕ್ಟ್ ಮಾಡೋಂಗಿಲ್ಲ. ಯಾಕೆ? ಇದು ಎರಡರಲ್ಲಿ ಒಂದು ಕನೆಕ್ಟ್ ಮಾಡಿದ್ರು ಟ್ರಕ್ಗೆ ಅದು ಕನೆಕ್ಷನ್ ಬರುತ್ತೆ. ಸೊ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ. ನಾವು ಕಾರ್ಗೆ ಸೈಕಲ್ನ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್. ಯಾಕೆ? ಕೊಡೋಕ್ಕೆ ಆಗೋದಿಲ್ಲ. ಹಾಗಾದರೆ ಕನೆಕ್ಷನ್ ಇರುತ್ತೆ ಅದೆರಡರ ನಡುವೆ? ಇಲ್ಲ. ಕನ್ಕ್ಲೂಷನಲ್ಲಿ ಹೇಳ್ತಾ ಇರೋದು ಅದೇ ತಾನೇ, ನೋ ಸೈಕಲ್ ಇಸ್ ಎ ಕಾರ್. ಈಗ ನಾವು ಇಮ್ಯಾಜಿನರಿ ಡಯಾಗ್ರಾಮ್ನ ಇಲ್ಲಿ ಡ್ರಾ ಮಾಡೋಕ್ಕಾಗೋದಿಲ್ಲ ಸೈಕಲ್ನ, ಕರೆಕ್ಟಾ? ಯಾಕೆ? ಅದು ಟ್ರಕ್ ಜೊತೆ ಕನೆಕ್ಷನ್ ಬಂದುಬಿಡುತ್ತೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರನೂ ಸೈಕಲ್ಗೂ ಮತ್ತು ಕಾರ್ಗೂ ಕನೆಕ್ಷನ್ ಇಲ್ಲ. ಸೊ ಎರಡೂ ಕರೆಕ್ಟ್. ಕನ್ಕ್ಲೂಷನ್ 3 ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟು ನಮ್ಮ ಫೈನಲ್ ಕನ್ಕ್ಲೂಷನ್ ನೋಡೋಣ. ಈಗ ನೋ ಸೈಕಲ್ ಇಸ್ ಎ ಪೆನ್. ಸೈಕಲ್ ಎಲ್ಲಿದೆ? ಇಲ್ಲಿದೆ. ಪೆನ್ ಎಲ್ಲಿದೆ? ಇಲ್ಲಿ. ಇದೆರಡನ್ನೂ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನೋಡಿದ್ರೆ ಕನೆಕ್ಷನ್ ಇದೆಯಾ? ಪೆನ್ ಇಲ್ಲಿದೆ, ಸೈಕಲ್ ಇಲ್ಲಿದೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಕರೆಕ್ಟ್. ನೆಕ್ಸ್ಟು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಹೋಗೋಣ. ಈಗ ಇಮ್ಯಾಜಿನರಿ ಡಯಾಗ್ರಾಮಲ್ಲಿ ನಾನು ಸೈಕಲ್ನ ತಂದು ಪೆನ್ ಕನೆಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕೆ? ಪೆನ್ ಕನೆಕ್ಟ್ ಮಾಡಿದ್ರೆ ಅದು ಟ್ರಕ್ ಜೊತೆ ಕನೆಕ್ಷನ್ ಬಂದುಬಿಡುತ್ತೆ. ಸೊ ನಾನು ಈ ಇಮ್ಯಾಜಿನರಿ ಡಯಾಗ್ರಾಮ್ನ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹೀಗಾಗಾದರೆ ಪೆನ್ಗೂ ಸೈಕಲ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಹಾಗಾದರೆ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ಕರೆಕ್ಟ್. ಸೊ ಆಪ್ಷನ್ 4 ಈಸ್ ಆಲ್ಸೋ ಕರೆಕ್ಟ್. ಇದೇ ಇಂಪಾರ್ಟೆಂಟ್. ಓಕೆ, ಇಷ್ಟೇ ಇಮ್ಯಾಜಿನರಿ ಡಯಾಗ್ರಾಮ್ ಅಂದರೆ ಇಷ್ಟೇ. ಒಂದು ಸರಿ ನೀವು ಕರೆಕ್ಟಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಬಿಟ್ರೆ ಇಷ್ಟೊಂದು ಡೀಟೇಲಾಗಿ ಹೇಳ್ಕೊಡೋ ನೆಸೆಸಿಟಿ ಇರಲ್ಲ. ನಿಮಗೆ ಅರ್ಥ ಆಗಲಿ ಅಂತ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬರೋ ಕ್ವಶನ್ಸಲ್ಲಿ ಓಕೆ ಡೈರೆಕ್ಟಾಗಿ ಹಾಕೊಂಡು ಹೋಗ್ತಾ ಇರೋಣ, ಆರಾಮ್ಸೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಇದಿಷ್ಟು ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದು. ಇದಿಷ್ಟು ಅರ್ಥ ಆಗಿದರೆ ಸಾಕು, ನಾವು ಡೈರೆಕ್ಟಾಗಿ ನಮ್ಮ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಈಗ ನಾವು ಸ್ಟಾರ್ಟಿಂಗಲ್ಲಿ ಈ ಚಾಪ್ಟರ್ 3ಯಲ್ಲಿ ಒಂದು ಟೇಬಲ್ ನೋಡಿದ್ವಿ. ಟೇಬಲ್ಲು ಆಪೋಸಿಟ್ಟು ಚಾಪ್ಟರ್ 2 ಇತ್ತು, ಕರೆಕ್ಟಾ? ಚಾಪ್ಟರ್ 2 ಅಲ್ಲಿ ನೋ ಅಂತ ಕನ್ಕ್ಲೂಷನ್ ಸ್ಟಾರ್ಟ್ ಆದರೆ ಹೇಗೆ ಮಾಡಬೇಕೋ ಅದಕ್ಕೆ ಆಪೋಸಿಟ್ಟಾಗಿ ಈ ಚಾಪ್ಟರ್ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ತುಂಬಾ ಇಂಪಾರ್ಟೆಂಟ್. ಓಕೆ, ಅದನ್ನು ನೋಡಿಕೊಂಡೇ ನೀವು ಇಲ್ಲಿ ಬರಬೇಕು. ಇಮ್ಯಾಜಿನರಿ ಡಯಾಗ್ರಾಮ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ಕಷ್ಟ, ಅಕಸ್ಮಾತ್ ಗೊತ್ತಿದ್ರೆ ತುಂಬ ಒಳ್ಳೆಯದು. ಓಕೆ, ಈಗ ನಮ್ಮ ಫಸ್ಟ್ ಕ್ವಶನ್ ನೋಡಿ. ಅದಕ್ಕೆ ಹೋಗಕ್ಕೆ ಮುಂಚೆ ನಾವು ಫಸ್ಟು ಚಾಪ್ಟರ್ 2ಗೂ ಮತ್ತು ಚಾಪ್ಟರ್ 3ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಚಾಪ್ಟರ್ 2 ಅಲ್ಲಿ ಸೋರ್ಸ್ ಡಯಾಗ್ರಾಮು ಕರೆಕ್ಟ್ ಇರಬೇಕು, ಇಮ್ಯಾಜಿನರಿ ಡಯಾಗ್ರಾಮು ಕರೆಕ್ಟ್ ಇರಬೇಕು. ಬಟ್ ಚಾಪ್ಟರ್ 3ಯಲ್ಲಿ ಹಾಗೇನಿಲ್ಲ. ಎರಡರಲ್ಲಿ ಒಂದು ಕರೆಕ್ಟ್ ಇದ್ದರೂ ಓಕೆ, ಎರಡರಲ್ಲಿ ಎರಡು ಕರೆಕ್ಟ್ ಇದ್ದರೂ ಓಕೆ. ಓಕೆನಾ? ಸೊ ಫಸ್ಟ್ ನಾವು ಯಾವ್ದಾದ್ರು ಒಂದನ್ನು ಚೆಕ್ ಮಾಡೋಣ. ಒಂದು ಚೆಕ್ ಆಗಿಬಿಟ್ರೆ, ಒಂದು ಕರೆಕ್ಟ್ ಆಗಿಬಿಟ್ರೆ ನಮಗೆ ಇನ್ನೊಂದು ನಾವು ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ, ಕರೆಕ್ಟಾ?
ಸೊ ಈ ಮೆಥಡಲ್ಲಿ ಫಾಲೋ ಮಾಡಿ ಆನ್ಸರ್ನ ಬೇಗ ಕಂಡುಹಿಡಿಬೋದು. ಈಗ ನಮ್ಮ ಫಸ್ಟ್ ಕ್ವಶನ್ ನೋಡಿ, ಸಮ್ ಪೇಪರ್ಸ್ ಆರ್ ಪೆನ್. ಸಮ್ ಪೇಪರ್ಸ್ ಆರ್ ಪೆನ್ ಅಂತೆ. ಆಲ್ ಪೆನ್ಸ್ ಆರ್ ಸ್ಕೇಲ್ಸ್. ಆಲ್ ಪೆನ್ಸ್ ಆರ್ ಸ್ಕೇಲ್ಸ್. ನೋ ಸ್ಕೇಲ್ ಈಸ್ ಎ ಮಾರ್ಕರ್. ನೋ ಸ್ಕೇಲ್ ಈಸ್ ಎ ಮಾರ್ಕರ್. ಓಕೆ, ಇದು ಸಿಂಪಲ್ ಡಯಾಗ್ರಾಮ್. ಇದೇನು ಡಯಾಗ್ರಾಮ್ ಇದು? ಸೋರ್ಸ್ ಡಯಾಗ್ರಾಮ್. ಕರೆಕ್ಟಾ? ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನಾವು ಕನ್ಕ್ಲೂಷನ್ಸ್ನ ಫಸ್ಟು ಚೆಕ್ ಮಾಡೋಣ. ಸಮ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಮಾರ್ಕರು ಪೇಪರ್ ಆಗೋ ಪಾಸಿಬಿಲಿಟಿ, ಚಾನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಓಕೆ, ಕನ್ಕ್ಲೂಷನ್ ಇದನ್ನು ನಾವು ಚೆಕ್ ಮಾಡಬೇಕು. ಫಸ್ಟು ಮಾರ್ಕರ್ಗೂ ಮತ್ತು ಪೇಪರ್ಗೂ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ತಪ್ಪು. ಸ್ಟಾರ್ಟಿಂಗಲ್ಲಿ ಚಾಪ್ಟರ್ 2 ಅಲ್ಲಿ ನೋ ಮಾರ್ಕರ್ ಇಸ್ ಎ ಪೇಪರ್ ಅಂತ ಕೊಡ್ತಾಯಿದ್ರು. ಕರೆಕ್ಟಾ? ಆಗ ಕನೆಕ್ಷನ್ ಇರಲಿಲ್ಲ. ಸೊ ಸೋರ್ಸ್ ಡಯಾಗ್ರಾಮ್ ಎಲ್ಲ ಕರೆಕ್ಟ್ ಅಂತ ಆಗ್ತಾಯಿದ್ವಿ. ಬಟ್ ಇಲ್ಲಿ ಕನೆಕ್ಷನ್ ಇರ್ಬೋದು, ಚಾನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಚಾನ್ಸ್ ಇಲ್ಲ ಅಂತ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಇಮ್ಯಾಜಿನರಿ ಪ್ರಕಾರನೂ ನಾವು ಚೆಕ್ ಮಾಡಬೇಕು. ಈಗ ಮಾರ್ಕರ್ಗೂ ಪೇಪರ್ಗಲ್ವಾ, ಫಸ್ಟು ನಾವು ಯಾವುದಾದ್ರು ಕನೆಕ್ಷನ್ ಕೊಡಬಾರ್ದು ಅಂತ ತಿಳ್ಕೊಬೇಕು. ಅದೇ ಇಮ್ಯಾಜಿನರಿ ಡಯಾಗ್ರಾಮ್ಗೆ ಅಡ್ವಾಂಟೇಜು. ನೋ ಸ್ಕೇಲ್ ಈಸ್ ಎ ಮಾರ್ಕರ್. ಸ್ಕೇಲ್ಗೂ ಮತ್ತು ಮಾರ್ಕರ್ಗೂ ಕನೆಕ್ಷನ್ ಕೊಡಬಾರ್ದು. ಸ್ಕೇಲ್ ಮತ್ತು ಮಾರ್ಕರ್ ಎರಡಕ್ಕೂ ಯಾವ ಥರ ಕನೆಕ್ಷನ್ನು ಕೊಡಬಾರ್ದು. ಓಕೆ, ಇದು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಇನ್ನೆಲ್ಲೆಲ್ಲಿ ಕೊಡೋಕ್ಕಾಗಲ್ಲ ಕನೆಕ್ಷನ್ನು? ಮಾರ್ಕರ್ನ ಪೆನ್ಗೂ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ. ಇದೇ ಇಂಪಾರ್ಟೆಂಟ್. ಇದು ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಇಮ್ಯಾಜಿನರಿ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಓಕೆ, ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ನಾನು ಈ ಚಾಪ್ಟರ್ ಸ್ಟಾರ್ಟಿಂಗಲ್ಲೂ ಹೇಳ್ಕೊಟ್ಟಿದ್ದೀನಿ ಮತ್ತು ಪ್ರೀವಿಯಸ್ ಚಾಪ್ಟರ್ 2ಅಲ್ಲೂ ಹೇಳ್ಕೊಟ್ಟಿದ್ದೀನಿ. ಅರ್ಥ ಮಾಡ್ಕೊಂಡು ಬನ್ನಿ. ಓಕೆ, ಈಗ ಮಾರ್ಕರ್ನ ನಾನು ಪೆನ್ನಿಗೆ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ. ಕೊಟ್ಟರೆ ಅದು ಸ್ಕೇಲ್ಗೂ ಕನೆಕ್ಟ್ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಅದಕ್ಕೆ ನಾನು ಈ ಮಾರ್ಕರ್ನ ಪೆನ್ನಿಗೂ ಕನೆಕ್ಷನ್ ಕೊಡೋಕ್ಕಾಗೋದಿಲ್ಲ. ಬಟ್ ಇವಾಗ ಕೇಳಿರೋದೇನವರು? ಮಾರ್ಕರ್ಗೂ ಪೇಪರ್ಗೂ. ಕರೆಕ್ಟಾ? ಸೊ ಮಾರ್ಕರ್ನ ನಾನಂತಂದು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಕರೆಕ್ಟಾ? ಅವ್ರು ಎಲ್ಲೂ ಮಾರ್ಕರ್ಗೂ ಮತ್ತು ಪೇಪರ್ಗೂ ಕನೆಕ್ಷನ್ ಕೊಡಬೇಡ ಅಂತ ಸ್ಟೇಟ್ಮೆಂಟಲ್ಲಿ ಹೇಳಿಲ್ಲ. ಸ್ಟೇಟ್ಮೆಂಟಲ್ಲಿ ನೋ ಪೇಪರ್ ಈಸ್ ಎ ಮಾರ್ಕರ್ ಅಥವಾ ನೋ ಮಾರ್ಕರ್ ಈಸ್ ಎ ಪೇಪರ್ ಅಂತ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ. ಸೊ ನಾವು ಕನೆಕ್ಷನ್ ಕೊಡ್ಬೋದು. ಕೊಡದೇ ಇರೋದನ್ನು ಅಸ್ಯೂಮ್ ಮಾಡ್ಕೊಳ್ಳೋದೆ ಇಮ್ಯಾಜಿನೇಷನ್. ಕರೆಕ್ಟಾ? ಆ ಇಮ್ಯಾಜಿನೇಷನಲ್ಲಿ ನಾವು ಡ್ರಾ ಮಾಡೋದೇ ಇಮ್ಯಾಜಿನರಿ ಡಯಾಗ್ರಾಮ್. ಸಮ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಕನೆಕ್ಷನ್ ಆಗ್ಬೋದಾ ಅಂತ ಕೇಳಿದ್ದಾನೆ. ಕನೆಕ್ಷನ್ ಆಗಿದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್. ಸೊ ಎರಡರಲ್ಲಿ ಒಂದು ಕರೆಕ್ಟ್ ಆದರೂ ಕನ್ಕ್ಲೂಷನ್ 1 ಈಸ್ ಕರೆಕ್ಟ್. ಚಾಪ್ಟರ್ 2ಅಲ್ಲಿ ಚಾಪ್ಟರ್ 3ಅಲ್ಲಿ ಇದೇ ಡಿಫ್ರೆನ್ಸು. ಓಕೆ, ಚಾಪ್ಟರ್ 2ಅಲ್ಲಿ ಎರಡೂ ಕರೆಕ್ಟಾಗಿದ್ದರೆ ಮಾತ್ರ ಕನ್ಕ್ಲೂಷನ್ ಕರೆಕ್ಟ್ ಆಗ್ತಿತ್ತು. ಬಟ್ ಈ ಚಾಪ್ಟರ್ 3ಅಲ್ಲಿ ಪಾಸಿಬಿಲಿಟಿಯಿಂದ ಎಂಡ್ ಆದರೆ ಕನ್ಕ್ಲೂಷನ್ಸು ಎರಡರಲ್ಲಿ ಒಂದು ಕರೆಕ್ಟ್ ಆದರೂ ಸಾಕು. ನಮ್ಮ ಸೆಕೆಂಡ್ ಕನ್ಕ್ಲೂಷನ್ ನೋಡೋಣ. ಆಲ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಆಲ್ ಮಾರ್ಕರ್ ಬೀಯಿಂಗ್ ಎ ಪೇಪರ್. ಈಗ ನಾವು ಕನ್ಕ್ಲೂಷನ್ 1ಅಲ್ಲಿ ಏನು ಮಾಡಿದ್ವಿ? ಮಾರ್ಕರ್ನ ಓಕೆ ಸ್ವಲ್ಪ ಸಮ್ ಮಾರ್ಕರ್ ರಿಲೇಟೆಡ್ ಟು ಪೇಪರ್ ಥರ ಮಾಡ್ಕೊಂಡ್ವಿ. ಕರೆಕ್ಟಾ? ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ. ಬಟ್ ಕನ್ಕ್ಲೂಷನ್ 2ಅಲ್ಲಿ ಫಸ್ಟ್ ಸೋರ್ಸ್ ಡಯಾಗ್ರಾಮ್ ಚೆಕ್ ಮಾಡೋಣ. ಆಲ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಮಾರ್ಕರ್ಗೂ ಮತ್ತು ಪೇಪರ್ಗೂ ಕನೆಕ್ಷನ್ ಇದೆಯಾ? ಇಲ್ಲ, ಸೋರ್ಸ್ ಡಯಾಗ್ರಾಮ್ ಪ್ರಕಾರ. ಸೊ ಇದು ತಪ್ಪು. ಯಾಕೆ? ಅವನು ಆಲ್ ಮಾರ್ಕರ್ ಓಕೆ ಆಲ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ ಅಂತ ಹೇಳಿದ್ದಾನೆ. ಪಾಸಿಬಲ್ಲೇ ಇಲ್ಲ ಅಂತ ಇದು ಹೇಳ್ತಾರೆ. ಎರಡು ಆಪೋಸಿಟ್ ಇರೋದ್ರಿಂದ ಇದು ತಪ್ಪು. ನೆಕ್ಸ್ಟ್, ಆಲ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ ನಾವು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಚೆಕ್ ಮಾಡೋಣ. ಈಗ ಮಾರ್ಕರ್ ಇಲ್ಲಿದೆ. ಮಾರ್ಕರ್ಗೂ ಮತ್ತು ಸ್ಕೇಲ್ಗೂ ಮಾತ್ರ ನಾನು ಕನೆಕ್ಷನ್ ಕೊಡಬಾರ್ದು. ಕರೆಕ್ಟಾ? ಪೆನ್ಗೂ ಕೊಡಬಾರ್ದು. ಇದು ಕೊಟ್ಟರೆ ಇದು ಕೊಟ್ಟಂಗೆ ಆಗುತ್ತೆ. ಸೊ ಇದೆರಡಿಗೂ ಕೊಡಬಾರ್ದು. ಬಟ್ ಪೇಪರು ಕೊಡ್ಬೋದು. ಪೇಪರ್ಗೆ ನಾನು ಆವಾಗಲೇ ಹಾಫ್ ಕನೆಕ್ಷನ್ ಕೊಟ್ಟೆ. ಈಗ ಫುಲ್ ಕನೆಕ್ಷನ್ ಕೊಡ್ತೀನಿ. ಆಲ್ ಮಾರ್ಕರ್ ಓಕೆ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಕರೆಕ್ಟಾ? ಇವಾಗ ಎಲ್ಲ ಮಾರ್ಕರು ಪೇಪರ್ ಆಗೋಯ್ತು. ಇದರಿಂದ ಇದಕ್ಕೇನಾದ್ರು ಅಫೆಕ್ಟ್ ಆಗ್ತಿದೆಯಾ? ಕನೆಕ್ಷನ್ ಬರ್ತಿದೆಯಾ? ಇಲ್ಲ. ಸೊ ಹಾಗಾದರೆ ಇದು ಕರೆಕ್ಟ್. ಇಲ್ಲಿ ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್. ಸೊ ಕನ್ಕ್ಲೂಷನ್ 2 ಕರೆಕ್ಟ್. ಅಕಸ್ಮಾತ್ ಓಕೆ ಇಲ್ಲೊಂದು ಸ್ವಲ್ಪ ಹುಷಾರಾಗಿರಿ. ಆಲ್ ಪೇಪರ್ಸ್ ಬೀಯಿಂಗ್ ಎ ಮಾರ್ಕರ್ ಈಸ್ ಎ ಪಾಸಿಬಿಲಿಟಿ ಅಂತ ಕೇಳಿದರೆ ಅದು ತಪ್ಪು. ಓಕೆ ಆಲ್ ಪೇಪರ್ಸ್ ಬೀಯಿಂಗ್ ಎ ಮಾರ್ಕರ್ ಈಸ್ ಎ ಪಾಸಿಬಿಲಿಟಿ. ಯಾಕೆ? ಈ ಪೇಪರ್ನ ನೋಡಿ, ಇದ್ರ ಹೀಗಿದೆಯಲ್ವಾ? ಪೇಪರು, ಪೆನ್ನು ಮತ್ತು ಸ್ಕೇಲು. ಪೇಪರ್, ಪೆನ್, ಇದು ಸ್ಕೇಲ್. ಈಗ ಮಾರ್ಕರ್ ಇಲ್ಲಿದೆ.
ಆಲ್ ಪೇಪರ್ಸ್ ಬೀಯಿಂಗ್ ಎ ಮಾರ್ಕರ್ ಇಸ್ ಎ ಪಾಸಿಬಿಲಿಟಿ. ಈ ಎಲ್ಲ ಪೇಪರ್ಸು ಮಾರ್ಕರ್ ಆಗಿದ್ದರೆ ಡಯಾಗ್ರಾಮ್ ಹೀಗೆ ಬರ್ತಿತ್ತು, ಕರೆಕ್ಟಾ? ಆಲ್ ಪೇಪರ್ಸ್ ಬೀಯಿಂಗ್ ಎ ಮಾರ್ಕರ್ ಇಸ್ ಎ ಪಾಸಿಬಿಲಿಟಿ. ಇದನ್ನು ಅವನೇನಾದ್ರು ಕ್ವಶನ್ ಕೇಳಿದರೆ ಆಗ ಇಮ್ಯಾಜಿನರಿ ಡಯಾಗ್ರಾಮ್ ಸಹ ತಪ್ಪಾಗ್ತಿತ್ತು. ಯಾಕೆ? ನಾನು ಎಲ್ಲ ಪೇಪರ್ನು ಮಾರ್ಕರ್ ಅಂತ ಅಸ್ಯೂಮ್ ಮಾಡಿದ್ರೆ ಸ್ವಲ್ಪ ಪೇಪರು ಪೆನ್ ಕನೆಕ್ಟ್ ಆಗಿದೆ, ಎಲ್ಲ ಪೆನ್ಸು ಸ್ಕೇಲ್ಗೆ ಕನೆಕ್ಟ್ ಆಗಿದೆ. ಸೊ ಇದೆರಡರ ನಡುವೆ ಕನೆಕ್ಷನ್ ಬಂದ್ಬಿಡುತ್ತೆ, ಆಗ ಕನ್ಕ್ಲೂಷನ್ ತಪ್ಪಾಗ್ತಿತ್ತು. ಕನ್ಕ್ಲೂಷನ್ನ ಕರೆಕ್ಟಾಗಿ ಓದಬೇಕು. ಅರ್ಥ ಆಯ್ತಾ? ದೆರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆಲ್ ಮಾರ್ಕರ್ ಬೀಯಿಂಗ್ ಎ ಪೇಪರ್ ಇಸ್ ಎ ಪಾಸಿಬಿಲಿಟಿ, ಇದು ಕರೆಕ್ಟ್. ಆಲ್ ಪೇಪರ್ ಓಕೆ ಬೀಯಿಂಗ್ ಎ ಮಾರ್ಕರ್ ಇಸ್ ಎ ಪಾಸಿಬಿಲಿಟಿ ತಪ್ಪು. ಯಾಕೆ? ಪೇಪರು ಎಲ್ಲ ಪೇಪರು ಮಾರ್ಕರ್ ಹಾಕ್ಬಿಟ್ರೆ ಸ್ವಲ್ಪ ಪೇಪರು ಪೆನ್ ಆಗಿದೆ ಅಲ್ವಾ, ಎಲ್ಲ ಪೆನ್ಸು ಸ್ಕೇಲ್ ಆಗಿದೆ ಅಲ್ವಾ, ಸೊ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಸೊ ಕನೆಕ್ಷನ್ ಬಂತು ಅಂದರೆ ಅವ್ರು ಕೊಟ್ಟಿರೋ ರೂಲ್ಸ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅಂತ, ಅದು ತಪ್ಪು. ಓಕೆ, ಆಗ ಇಮ್ಯಾಜಿನರಿ ಡಯಾಗ್ರಾಮ್ ತಪ್ಪಾಗ್ತಿತ್ತು, ಬಟ್ ಈಗ ಕರೆಕ್ಟ್. ಅರ್ಥ ಆಯ್ತಲ್ವಾ? ಸೊ ಪಾಸಿಬಿಲಿಟಿಗೂ ಮತ್ತು ನೋ ಕನ್ಕ್ಲೂಷನ್ಗೂ ಇದಿದ್ದು ಒಂದೇ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಎರಡು ಕರೆಕ್ಟ್ ಆಗಬೇಕು ನೋ ಕನ್ಕ್ಲೂಷನ್ಗೆ, ಬಟ್ ಪಾಸಿಬಿಲಿಟಿಗೆ ಎರಡರಲ್ಲಿ ಒಂದು ಕರೆಕ್ಟ್ ಆದ್ರೂ ಕನ್ಕ್ಲೂಷನ್ ಕರೆಕ್ಟ್. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನು ಅಂತ ನೋಡೋಣ. ಸಮ್ ಟ್ರೀ ಆರ್ ಪೇಪರ್. ಸಮ್ ಟ್ರೀ ಅಲ್ವಾ, ಟ್ರೀ ಆರ್ ಪೇಪರ್. ಸಮ್ ಪೇಪರ್ಸ್ ಆರ್ ಪೆನ್. ಸಮ್ ಪೇಪರ್ಸ್ ಆರ್ ಪೆನ್. ಆಲ್ ಪೆನ್ಸ್ ಆರ್ ಕಾರ್. ಎಲ್ಲ ಪೆನ್ಸು ಕಾರ್ ಅಂತೆ. ನೆಕ್ಸ್ಟು ಆಲ್ ಕಾರ್ಸ್ ಆರ್ ಟ್ರಕ್. ಎಲ್ಲ ಕಾರ್ಸು ಟ್ರಕ್ ಅಂತೆ. ನೋ ಟ್ರಕ್ ಈಸ್ ಎ ಸೈಕಲ್. ಸೈಕಲ್ ಇಲ್ಲಿದೆ. ಸೊ ಟ್ರಕ್ಕಿಗೂ ಸೈಕಲ್ಗೂ ಕನೆಕ್ಷನ್ ಕೊಡಬಾರ್ದು, ಇದೇ ಇಂಪಾರ್ಟೆಂಟ್. ಓಕೆ, ಟ್ರಕ್ಕಿಗೂ ಮತ್ತು ಸೈಕಲ್ಗೂ ಕನೆಕ್ಷನ್ ಕೊಡಬಾರ್ದು, ಇದೇ ಇಂಪಾರ್ಟೆಂಟ್. ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದು ಅರ್ಥ ಆದರೆ ಇಮ್ಯಾಜಿನರಿ ಡಯಾಗ್ರಾಮ್ನ ಆರಾಮ್ಸೆ ನಾವು ಡ್ರಾ ಮಾಡ್ಬೋದು. ಈಗ ಕನೆಕ್ಷನ್ ನಾನು ಎಲ್ಲೆಲ್ಲಿ ಕೊಡೋಕ್ಕಾಗಲ್ಲ ಸ್ಟಾರ್ಟಿಂಗೇ ನೋಡ್ಕೊಂಬಿಡೋಣ. ಸೈಕಲ್ನ ನಾನು ತಂದು ಪೆನ್ನು ಕೊಡೋಂಗಿಲ್ಲ, ಕರೆಕ್ಟಾ? ಸೈಕಲ್ನ ತಂದು ಕಾರು ಕೊಡೋಂಗಿಲ್ಲ, ಸೈಕಲ್ನ ತಂದು ನಾನು ಟ್ರಕ್ಕು ಕೊಡೋಂಗಿಲ್ಲ. ಇದು ಯಾಕೆ ಅಂತ ನಾವು ಇಮ್ಯಾಜಿನರಿ ಡಯಾಗ್ರಾಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ. ಸೈಕಲ್ನ ತಂದು ನಾನು ಪೆನ್ನು ಕನೆಕ್ಷನ್ ಕೊಟ್ಟರೆ ಆಬ್ವಿಯಸ್ಲಿ ಅದು ಕಾರ್ ಕನೆಕ್ಟ್ ಆಗಿಬಿಡುತ್ತೆ. ಕಾರು ಕನೆಕ್ಟ್ ಆದರೆ ಟ್ರಕ್ಕಿಗೂ ಕನೆಕ್ಟ್ ಆಗಿಬಿಡುತ್ತೆ. ಸೊ ಅವ್ರು ಕೊಟ್ಟಿರೋ ರೂಲ್ಸು ಬ್ರೇಕ್ ಆಗುತ್ತೆ. ಸೊ ನಾನು ಪೆನ್ನು, ಕಾರು ಮತ್ತು ಟ್ರಕ್ಗೆ ಕನೆಕ್ಟ್ ಮಾಡೋಂಗಿಲ್ಲ ಅಷ್ಟೇ. ಟ್ರೀಗೆ ಮತ್ತು ಪೇಪರ್ಗೆ ಕನೆಕ್ಟ್ ಮಾಡ್ಬೋದು. ಈಗ ನಮ್ಮ ಫಸ್ಟ್ ಕನ್ಕ್ಲೂಷನ್ ನೋಡೋಣ. ಆಲ್ ಸೈಕಲ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಆಲ್ ಸೈಕಲ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ನಾನು ಎಲ್ಲ ಸೈಕಲ್ನು ತಂದು ಪೇಪರ್ ಒಳಗಡೆ ಹಾಕೋಕ್ಕಾಗುತ್ತಾ ನೋಡಿ. ಫಸ್ಟು ಸೋರ್ಸ್ ಡಯಾಗ್ರಾಮ್ ಚೆಕ್ ಮಾಡಿಬಿಡೋಣ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಸೈಕಲ್ಗೂ ಮತ್ತು ಪೇಪರ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಇದು ತಪ್ಪು. ಓಕೆ, ಅವ್ರು ಹೇಳಿರೋದೇನು? ಆಲ್ ಸೈಕಲ್ಸ್ ಬೀಯಿಂಗ್ ಎ ಪೇಪರ್ ಇಸ್ ಎ ಪಾಸಿಬಿಲಿಟಿ. ಪಾಸಿಬಿಲಿಟಿ ಇದೆಯಾ ಚೆಕ್ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಪಾಸಿಬಿಲಿಟಿ ಕನೆಕ್ಷನ್ನೇ ಇಲ್ಲ. ಸೊ ಅದೆರಡು ಆಪೋಸಿಟ್ ಇರೋದ್ರಿಂದ ಇದು ಸೋರ್ಸ್ ಡಯಾಗ್ರಾಮ್ ತಪ್ಪು. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಚೆಕ್ ಮಾಡೋಣ. ಈಗ ಆಲ್ ಪೇಪರ್ಸ್, ಆಲ್ ಸೈಕಲ್ಸ್ ಬೀಯಿಂಗ್ ಎ ಪೇಪರ್ ಇಸ್ ಎ ಪಾಸಿಬಿಲಿಟಿ. ಈ ಎಲ್ಲ ಸೈಕಲ್ನ ತಂದು ನಾನು ಇದರೊಳಗಡೆ ಹಾಕಿದ್ರೆ, ಓಕೆ, ಇದರೊಳಗಡೆ ಹಾಕಿದ್ರೆ ಟ್ರಕ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಟ್ರಕ್ಗೆ ಏನಾದರೂ ಕನೆಕ್ಷನ್ ಬರುತ್ತಾ? ಇಲ್ಲ. ಸೊ ಹಾಗಾದರೆ ಈ ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್. ಅರ್ಥ ಆಯ್ತಾ? ಆಲ್ ಸೈಕಲ್ ಬೀಯಿಂಗ್ ಎ ಪೇಪರ್ ಈಸ್ ಎ ಪಾಸಿಬಿಲಿಟಿ. ಎಲ್ಲ ಸೈಕಲ್ನ ತಂದು ಪೇಪರ್ ಒಳಗಡೆ ಹಾಕ್ಬೋದಾ? ಹಾಕ್ಬೋದು. ಹಾಕಿದ ತಕ್ಷಣ ಈ ಟ್ರಕ್ಗೆ ಏನಾದರೂ ಕನೆಕ್ಷನ್ ಬರುತ್ತಾ? ಟ್ರಕ್ಗೆ ಕನೆಕ್ಷನ್ ಬರದೇ ಇರೋವರೆಗೂ ಎಲ್ಲ ಕರೆಕ್ಟ್. ಟ್ರಕ್ಗೆ ಕನೆಕ್ಷನ್ ಬಂದರೆ ಅದು ತಪ್ಪು. ಓಕೆ, ಸೊ ಕನ್ಕ್ಲೂಷನ್ 1 ಈಸ್ ಕರೆಕ್ಟ್. ಈಗ ನಮ್ಮ ಸೆಕೆಂಡ್ ಕನ್ಕ್ಲೂಷನ್ ನೋಡೋಣ. ಸಮ್ ಟ್ರೀ ಬೀಯಿಂಗ್ ಎ ಸೈಕಲ್ ಈಸ್ ಎ ಪಾಸಿಬಿಲಿಟಿ. ಸಮ್ ಟ್ರೀ ಬೀಯಿಂಗ್ ಎ ಸೈಕಲ್. ಸ್ವಲ್ಪ ಟ್ರೀ ಸೈಕಲ್ ಆಗೋದಕ್ಕೆ ಚಾನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಚಾನ್ಸೇ ಇಲ್ಲ. ಯಾಕೆ? ಟ್ರೀಗೂ ಮತ್ತು ಸೈಕಲ್ಗೂ ಕನೆಕ್ಷನ್ನೇ ಇಲ್ಲ. ಸೊ ದಿಸ್ ಈಸ್ ರಾಂಗ್. ಈಗ ನಾವು ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಕೇಳೋಣ. ಸಮ್ ಟ್ರೀ ಬೀಯಿಂಗ್ ಎ ಸೈಕಲ್ ಈಸ್ ಎ ಪಾಸಿಬಿಲಿಟಿ ಅಂದ್ರೆ ಒಂದೇ, ಸಮ್ ಸೈಕಲ್ ಬೀಯಿಂಗ್ ಎ ಟ್ರೀ ಈಸ್ ಎ ಪಾಸಿಬಿಲಿಟಿ ಅಂದ್ರೆ ಒಂದೇ. ಅಂದರೆ ಎರಡು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಳುತ್ತಾ ಅಂತ ಕೇಳಿದ್ದಾರೆ. ಆ ಸೈಕಲ್ನ ತಂದು ಇಲ್ಲಿಗೆ ಹಾಕಿದ್ರೆ, ಓಕೆ, ಸೈಕಲ್ ಇಲ್ಲಿ ಕನೆಕ್ಷನ್ ಬಂತಾ? ಸೊ ಸಮ್ ಟ್ರೀ ಬೀಯಿಂಗ್ ಎ ಸೈಕಲ್ ಈಸ್ ಎ ಪಾಸಿಬಿಲಿಟಿ. ಇಲ್ಲಿ ಪಾಸಿಬಿಲಿಟಿ ಇದೆ. ಸೊ ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್. ಕನ್ಕ್ಲೂಷನ್ 2 ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ನಮ್ಮ ಕನ್ಕ್ಲೂಷನ್ 3 ಏನು ಅಂತ ನೋಡೋಣ. ಸಮ್ ಸೈಕಲ್ ಬೀಯಿಂಗ್ ಎ ಕಾರ್ ಈಸ್ ಎ ಪಾಸಿಬಿಲಿಟಿ. ಸೈಕಲ್ಗೂ ಕಾರ್ಗೂ ನಾನು ಕನೆಕ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಯಾಕೆ?
ಕನೆಕ್ಟ್ ಮಾಡಿದ್ರೆ ಅದು ಟ್ರಕ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಸೈಕಲ್ಗೂ ಕಾರ್ಗೂ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಅವ್ರ ಪ್ರಕಾರ ಹೋದರೆ ಇದು ಇಲ್ಲ. ಅವ್ರು ಏನು ಹೇಳ್ತಾರೆ, ಪಾಸಿಬಿಲಿಟಿ ಇದೆಯಾ ಚೆಕ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಚಾನ್ಸೇ ಇಲ್ಲ, ಯಾಕಂದರೆ ಕಾರ್ ಇಲ್ಲಿದೆ, ಸೈಕಲ್ ಅಲ್ಲಿದೆ. ನೆಕ್ಸ್ಟ್ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಚೆಕ್ ಮಾಡೋಣ. ಈಗ ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ನಾನು ಸೈಕಲ್ನ ಕಾರ್ಗೆ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಕನೆಕ್ಟ್ ಮಾಡಿದ್ರೆ ಟ್ರಕ್ ಕನೆಕ್ಟ್ ಆಗುತ್ತೆ. ಸೊ ಇಮ್ಯಾಜಿನರಿ ಪ್ರಕಾರನೂ ಕನೆಕ್ಷನ್ ಇಲ್ಲ. ಬಟ್ ಅವ್ರು ಕೇಳಿರೋದು ಕನೆಕ್ಷನ್ ಇರಬೇಕು, ಅಂದರೆ ಪಾಸಿಬಿಲಿಟಿ ಇದೆಯಾ ಅಂತ ಚೆಕ್ ಮಾಡು ಅಂತ. ಅಲ್ಲಿ ಪಾಸಿಬಿಲಿಟಿ ಇಲ್ಲ, ಎರಡು ಆಪೋಸಿಟ್ ಇರೋದ್ರಿಂದ ಅದು ರಾಂಗ್. ಸೊ ಕನ್ಕ್ಲೂಷನ್ 3 ಇಸ್ ರಾಂಗ್. ಈಗ ನಮ್ಮ ಫೈನಲ್ ಕನ್ಕ್ಲೂಷನ್ ಏನು ಅಂತ ನೋಡೋಣ. ಆಲ್ ಸೈಕಲ್ಸ್ ಬೀಯಿಂಗ್ ಎ ಪೆನ್ ಈಸ್ ಎ ಪಾಸಿಬಿಲಿಟಿ. ಎಲ್ಲ ಸೈಕಲ್ಸು ಪೆನ್ ಆಗೋಕ್ಕೆ ಚಾನ್ಸ್ ಇದೆಯಾ ಚೆಕ್ ಮಾಡಬೇಕು. ಓಕೆ, ಪಾಸಿಬಲ್ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಪ್ರಕಾರ ಕನ್ಕ್ಲೂಷನ್ ಪಾಸಿಬಲ್ ಅಂತ ಹೇಳಿದ್ದಾರೆ. ನಾವು ಚೆಕ್ ಮಾಡೋಣ. ಪಾಸಿಬಲ್ ಇದ್ದರೆ ಕರೆಕ್ಟ್, ಪಾಸಿಬಲ್ ಇಲ್ಲ ಅಂದರೆ ರಾಂಗ್. ಸೋರ್ಸ್ ಡಯಾಗ್ರಾಮ್ ಪ್ರಕಾರ ಇಲ್ಲಿ ಕನೆಕ್ಷನ್ನೇ ಕಾಣಿಸ್ತಾ ಇಲ್ಲ. ಸೊ ಇದು ತಪ್ಪು. ಇಮ್ಯಾಜಿನರಿ ಡಯಾಗ್ರಾಮ್ ಪ್ರಕಾರ ಈ ಸೈಕಲ್ನ ತಂದು ಈ ಪೆನ್ ಒಳಗಡೆ ಹಾಕೋಂಗಿಲ್ಲ. ಪೆನ್ ಕನೆಕ್ಷನ್ ಬಂದರೆ ಕಾರ್ ಕನೆಕ್ಷನ್ ಬರುತ್ತೆ, ಕಾರು ಬಂದರೆ ಟ್ರಕ್ ಬರುತ್ತೆ. ಸೊ ಅದು ರೂಲ್ಸ್ನ ಬ್ರೇಕ್ ಮಾಡುತ್ತೆ. ಸೊ ಇಲ್ಲೂ ಸಹ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡೂ ರಾಂಗ್ ಆಗಿರೋದ್ರಿಂದ ಕನ್ಕ್ಲೂಷನ್ 4 ಸಹ ರಾಂಗ್. ಇಷ್ಟೇ. ಸೊ ಈ ಚಾಪ್ಟ್ರಲ್ಲಿ ಎಲ್ಲ ಕ್ವಶನ್ಸು ಇದೇ ಥರ ಈಸಿಯಾಗಿರುತ್ತೆ. ಎರಡರಲ್ಲಿ ಒಂದು ಕರೆಕ್ಟ್ ಇದ್ದರೆ ಸಾಕು, ಅದು ಕರೆಕ್ಟು. ಎರಡರಲ್ಲಿ ಎರಡೂ ತಪ್ಪಿದ್ರೆ ಅದು ತಪ್ಪು. ಇಷ್ಟೇ. ಸೊ ಇದೇ ಚಾಪ್ಟರ್ 2ಗೂ ಮತ್ತು ಚಾಪ್ಟರ್ 3ಗೂ ಡಿಫ್ರೆನ್ಸ್. ಈಗ ನಮ್ಮ ಫೈನಲ್ ಕ್ವಶನ್ ಏನಂತ ನೋಡೋಣ. ಸಮ್ ಪೇಪರ್ ಆರ್ ಸ್ವಿಚ್. ಸಮ್ ಪೇಪರ್ ಆರ್ ಸ್ವಿಚ್. ಸಮ್ ಸ್ವಿಚ್ ಆರ್ ಬುಕ್ಸ್. Some switch are books. All books are note. All books are note. All notes are pen. All notes are pen. Some pen are scale. Some pen are scale. Okay. ಇದು ಸಖತ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂದರೆ ನಿಮಗೆ ಗೊತ್ತಾಗುತ್ತೆ, ಸಖತ್ ಈಸಿಯೆಸ್ಟ್ ಬಟ್ ಇಂಪಾರ್ಟೆಂಟ್ ಕ್ವಶನ್. ಹೇಗೆ ಅಂತ ನೋಡೋಣ. ಈಗ ನಮಗೆ ಎಷ್ಟು ಡಯಾಗ್ರಾಮ್ ಸಿಕ್ಕಿದೆ? ಒಂದೇ ಒಂದು ಡಯಾಗ್ರಾಮ್ ನೋಡಿ. ಇದಿಷ್ಟು ಸೇರಿ ಒಂದು ಡಯಾಗ್ರಾಮ್. ಅಕಸ್ಮಾತ್ ಎಲ್ಲಾದರೂ ಸ್ಟೇಟ್ಮೆಂಟಲ್ಲಿ ಇದರಿಂದ ಇದಕ್ಕೆ ಇಲ್ಲ ಅದರಿಂದ ಇದಕ್ಕೆ ಯಾವುದಕ್ಕಾದ್ರೂ ಕನೆಕ್ಷನ್ ಕೊಡಬೇಡಿ ಅಂತ ಹೇಳಿದಾರಾ? ಇಲ್ಲ. ಸ್ಟೇಟ್ಮೆಂಟಲ್ಲಿ ಕನೆಕ್ಷನ್ ಕೊಡಬೇಡಿ ಅಂತ ಹೇಳಿದ್ರೆ, ಇವಾಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಪೆನ್ಗೂ ಸ್ಕೇಲ್ಗೂ ಕನೆಕ್ಷನ್, ನೋ ಪೆನ್ಸ್ ಆರ್ ಸ್ಕೇಲ್ ಅಂತ ಕೊಟ್ಟಿದ್ರೆ ಈ ಸ್ಕೇಲ್ನ ತೊಗೊಂಬಂದು ಇಲ್ಲಿ ಬರಿತಾ ಇದ್ದೆ ನಾನು ಸಪ್ರೇಟಾಗಿ. ಕರೆಕ್ಟಾ? ಹಾಗಾದರೆ ಇಲ್ಲಿ 2 ಡಯಾಗ್ರಾಮ್ ಆಗಿರೋದು. ಕರೆಕ್ಟಾ? ಆಗ ಮಾತ್ರ ನಾವು ಕನ್ಕ್ಲೂಷನ್ಸ್ನ ಚೆಕ್ ಮಾಡಬೇಕು. ಇದು ಇರೋದೇ ಒಂದೇ ಡಯಾಗ್ರಾಮ್. ಸೊ ಅವ್ರು ಏನೇ ಕನ್ಕ್ಲೂಷನ್ ಕೊಟ್ಟರು ಎಲ್ಲ ಟ್ರೂನೇ ಆಗುತ್ತೆ. ಹೇಗೆ ಅಂತ ನೋಡೋಣ. ಸೊ ಈ ಥರ ಒಂದೇ ಒಂದು ಡಯಾಗ್ರಾಮ್ ಇದ್ದು ಕನ್ಕ್ಲೂಷನ್ ಏನೇ ಕೊಡಲಿ, ಓಕೆ, ಅದು ಪಾಸಿಬಲ್ ಇದೆ. ನೆಕ್ಸ್ಟು ಯಾವ್ಯಾವ ಕನ್ಕ್ಲೂಷನ್ ನೋಡೋಣ. ಸಮ್ ಪೇಪರ್ ಬೀಯಿಂಗ್ ಸ್ಕೇಲ್ ಇಸ್ ಎ ಪಾಸಿಬಿಲಿಟಿ. ಸಮ್ ಪೇಪರ್ ಬೀಯಿಂಗ್ ಸ್ಕೇಲ್. ಕರೆಕ್ಟಾ? ಸೊ ಈ ಸ್ಕೇಲ್ನ ತೊಗೊಂಬಂದು ನಾನು ಹೀಗೆ ಬರಿಬೋದಲ್ವಾ? ಸ್ವಲ್ಪ ಪೇಪರ್ಗೂ ಆಗುತ್ತೆ, ಸ್ವಲ್ಪ ಪೆನ್ನಿಗೂ ಆಗುತ್ತೆ. ಕರೆಕ್ಟ್, ಇದು ಪಾಸಿಬಲ್ ಇದೆ. ಸೋರ್ಸ್ ಡಯಾಗ್ರಾಮ್ ತಪ್ಪಿರ್ಬೋದು, ಬಟ್ ಇಮ್ಯಾಜಿನರಿ ಡಯಾಗ್ರಾಮ್ ಕರೆಕ್ಟ್. ನೆಕ್ಸ್ಟ್, ಈಗ ಸೆಕೆಂಡ್ ಕನ್ಕ್ಲೂಷನ್ ಏನು? ಸಮ್ ಪೇಪರ್ ಬೀಯಿಂಗ್ ಎ ನೋಟ್ ಈಸ್ ಎ ಪಾಸಿಬಿಲಿಟಿ. ಸಮ್ ಪೇಪರ್ ಬೀಯಿಂಗ್ ಎ ನೋಟ್ ಈಸ್ ಎ ಪಾಸಿಬಿಲಿಟಿ. ಇವಾಗ ಈ ಪೇಪರನ್ನು ಅಂತಂದು ಇಲ್ಲಿ ಕೊಟ್ಟರೆ ನೋಡಿ, ಸಮ್ ಪೇಪರ್ ಬೀಯಿಂಗ್ ಎ ನೋಟ್ ಈಸ್ ಎ ಪಾಸಿಬಿಲಿಟಿ. ಬೇರೆದ್ರ ಜೊತೆ ಹೇಗಾದರೂ ಇರಲಿ, ಓಕೆ, ಅವ್ರು ಹೇಳಿರೋದು ನಾವು ಪಾಸಿಬಲ್ ಆಗಿ ಡ್ರಾ ಮಾಡ್ಬೋದಾ ಅಂತ ಅಷ್ಟೇ. ಸೊ ಪಾಸಿಬಲ್ ಇದೆ. ಕರೆಕ್ಟಾ? ಸೊ ಒಂದೇ ಒಂದು ಡಯಾಗ್ರಾಮ್ ಇದ್ದಾಗ ಅವ್ರು ಏನೇ ಕನ್ಕ್ಲೂಷನ್ ಕೊಟ್ಟರು ದಟ್ ಈಸ್ ಪಾಸಿಬಲ್. ಸೊ ಕನ್ಕ್ಲೂಷನ್ 1 ಆ್ಯಂಡ್ ಕನ್ಕ್ಲೂಷನ್ 2 ಎರಡೂ ಕರೆಕ್ಟ್. ಸೊ ಸಿಲಾಜಿಸಮಲ್ಲಿ ಇಷ್ಟೇ ಇರೋದು. ಓಕೆ, ಫಸ್ಟ್ ಟಾಪಿಕಲ್ಲಿ ಬೇಸಿಕ್ ನೋಡಿದ್ವಿ. ಸೆಕೆಂಡ್ ಟಾಪಿಕ್, ಓಕೆ, ಚಾಪ್ಟರ್ 2 ಅಲ್ಲಿ ನಾವು ನೋ ಅಂತ ಕನ್ಕ್ಲೂಷನ್ ಬಂದರೆ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಕರೆಕ್ಟಾ? ಈ ಚಾಪ್ಟರ್ 3ಅಲ್ಲಿ ನಾವು ಪಾಸಿಬಿಲಿಟಿ ಮೇಲೆ ಏನಾದರೂ ಕ್ವಶನ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಕರೆಕ್ಟಾ? ಸಿಲಾಜಿಸಮಲ್ಲಿ ಇಷ್ಟೇ ಇರೋದು. ಸಿಲಾಜಿಸಮ್ ಸಖತ್ ಈಸಿಯೆಸ್ಟ್ ಟಾಪಿಕ್. ನಿಮಗೆ ಕೆಲವೊಂದು ಸಾರಿ ಅದು ಕನ್ಫ್ಯೂಸ್ ಆಗ್ಬೋದು, ಬಟ್ ನೀವು ಇನ್ನೊಂದ್ಸರಿ ಕರೆಕ್ಟಾಗಿ ವೀಡಿಯೋ ನೋಡಿಬಿಟ್ರೆ ಆರಾಮ್ಸೆ ಅರ್ಥ ಆಗುತ್ತೆ. ಇದರಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಇಲ್ಲ. ಕರೆಕ್ಟಾ? ಡಯಾಗ್ರಾಮ್ ಡ್ರಾ ಮಾಡ್ತೀರಾ, ಆನ್ಸರ್ನ ಕಂಡುಹಿಡ್ತೀರಾ, ಇಷ್ಟೇ. ಸೊ ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಮಾಡ್ತೀವಿ. ಈ ವಿಡಿಯೋಸಿಂದ ನೀವು ಕಲ್ತಿದ್ರೆ ಇದನ್ನೆಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.